ಕೇರಳ ಗಡಿ ಮೂಲಕ ಬಂದಿಲ್ಲ, ಅವ್ರು ಎಲ್ಲಿಂದ ಬಂದಿದ್ದಾರೆ, ರಾಜ್ಯದಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಗೃಹ ಸಚಿವರು ಏನ್ ಮಾಡ್ತಿದ್ದಾರೆ, ಅವ್ರು ಅನ್ಫಿಟ್ ಇದ್ದಾರೆ. ನಮ್ಮ ಅವಧಿಯಲ್ಲಿ 11 ಲಕ್ಷ ಅಕ್ರಮ ಬಾಂಗ್ಲಾದೇಶಿಗಳು ಕಳಿಸಿದ್ರು, ಇವ್ರು ಎಷ್ಟು ಜನ ಕಳಿಸಿದ್ದಾರೆ? ಒಂದು, ಪ್ರಿಯಾಂಕ್ ಖರ್ಗೆ ಅವರಿಗೆ ವಾಸ್ತವಿಕತೆ ಅರಿವು ಭಾಳ ಕಡಿಮೆ ಇದೆ. ಯಾಕೆಂದರೆ ಅಕ್ರಮ ಬಾಂಗ್ಲಾ ನಿವಾಸಿಗಳು ಒಂದಿನದಲ್ಲಿ ಗಡಿ ದಾಟಿ ಬಂದಿರೋದಲ್ಲ, ಮತ್ತು ಅಸ್ಸಾಮು, ಪಶ್ಚಿಮ ಬಂಗಾಳ, ನೇಪಾಳ ಈ ಮೂಲಕನೇ ದೊಡ್ಡ ಪ್ರಮಾಣದಲ್ಲಿ ಗಡಿ ದಾಟಿ ಬಂದಿರೋದು. ಅಲ್ಲಿ ಸುರಕ್ಷಿತ ವ್ಯವಸ್ಥೆಯನ್ನು ಸ್ವತಂತ್ರ ನಂತರದ ದಿನಗಳಲ್ಲಿ ಭಾಳ ವರ್ಷಗಳ ಕಾಲ ಅಲ್ಲಿ ಸುರಕ್ಷಿತ ವಾತಾವರಣ ಇರಲಿಲ್ಲ. ಈ ದೇಶದ ಒಳಗೆ ಅಕ್ರಮವಾಗಿ ನುಸುಳುಕೋರರಾಗಿ ಬಂದವರಿಗೆ ರಾಜಮಾರ್ಗ ತೋರಿಸುವಂಥ ರಾಜಕೀಯ ವ್ಯವಸ್ಥೆ ಜೀವಂತವಾಗಿದೆ. ಆ ರಾಜಕೀಯ ವ್ಯವಸ್ಥೆಗೆ ದೊಡ್ಡ ಶಕ್ತಿ ತುಂಬಿರೋದೇ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಒಕ್ಕೂಟ. ಈಗ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ, ನಿರ್ದಾಕ್ಷಿಣ್ಯವಾಗಿ ಹೊರಹಾಕೋಣ, ನೀವು ಸಪೋರ್ಟ್ ಮಾಡಿ. ನೀವ್ಯಾಕೆ NRCನ ವಿರೋಧ ಮಾಡ್ತೀರಿ? ನೀವ್ಯಾಕೆ SIRನ ವಿರೋಧ ಮಾಡ್ತೀರಿ? ನಿಮಗೆ ಅಕ್ರಮ ನಿವಾಸಿಗಳು ಓಟ್ ಬೇಕಾ? ನಿಮಗೆ ದೇಶ ಹಾಳಾದರೂ ಪರವಾಗಿಲ್ಲ, ತಾತ್ಕಾಲಿಕ ನೀವು ಗೆದ್ದು ಬಂದರೂ ಸಾಕು, ಆಮೇಲೆ ದೇಶ ಸೋಲ್ಲಿ, ಅದಕ್ಕೆ ನೀವು ವಿರೋಧ ಮಾಡ್ತೀರಾ? ನಾವು ದೇಶ ಸೋಲಕ್ಕೆ ಬಿಡಲ್ಲ. ನೀವು ಯಾಕೆ CAAಗೆ ವಿರೋಧ ಮಾಡಿದ್ರಿ ಹೇಳಿ? ಯಾಕೆ NRCಗೆ ವಿರೋಧ ಮಾಡಿದ್ರಿ ಹೇಳಿ? ಯಾಕೆ SIRಗೆ ವಿರೋಧ ಮಾಡ್ತಿದ್ರಿ ಹೇಳಿ? ಇದರಲ್ಲಿ ಏನಾದ್ರು ನ್ಯಾಷನಲ್ ಇಂಟ್ರೆಸ್ಟ್ ಇದೆಯಾ? ಇರೋದು ಕೇವಲ ನಿಮ್ಮ ಅಕ್ರಮ ಮತ ಬ್ಯಾಂಕಿನ ಹಿತಾಸಕ್ತಿ ಮಾತ್ರ. ಈ ಅಕ್ರಮ ಮತ ಬ್ಯಾಂಕಿನ ಹಿತಾಸಕ್ತಿ ಬಿಡಿ, ತಾನೇ ಯಾಕೆ ಸರಿಯಾಗತ್ತೆ? ನಿರ್ದಾಕ್ಷಿಣ್ಯವಾಗಿ ಹೇಳಿ, ನಾವು ಬೆಳ್ತೀವಲ್ಲ ಹಂಗೆ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನು ಒದ್ದು ಹೊರಗೆ ಹಾಕಬೇಕು ಅಂತ ಹೇಳಿ, ಅದಕ್ಕೆ ಪೂರಕವಾಗಿ ನಿಂತ್ಕೊಳ್ಳಿ. ಅವ್ರಿಗೆ ಯಾಕೆ ಮನೆ ಕೊಡಕ್ಕೆ ಹೊರಟ್ರಿ ನೀವು? ಕೋಗಿಲುನಲ್ಲಿ 200 ಚಿಲ್ಲರೆ ಜನ ಅಂತ ಹೇಳಿದ್ರಿ, ನಾವು ಹೋರಾಟ ಮಾಡೋತ್ತಿಗೆ ಅದು 49 ಇಳೀತು. ಇಲ್ಲದೇ ಇದ್ರೆ ಏನು ಮಾಡ್ತಿದ್ರಿ ನೀವು? ಎಲ್ಲ ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆ ಆಗಲೇ ನೀವು ತಯಾರಿ ಮಾಡಿಬಿಟ್ಟಿದ್ರಿ ಕೊಡೋಕ್ಕೆ. ಅದಕ್ಕೆ ಕೇಂದ್ರ ಸರ್ಕಾರ ತನ್ನ ಕೆಲಸ ತಾನು ಮಾಡುತ್ತೆ. ನೀವು ಅದಕ್ಕೆ ಪೂರಕವಾಗಿ ಇಂಟ್ರೆಸ್ಟ್ ಆಫ್ ದ ನೇಷನ್ ಸ್ಪಂದಿಸಿ. ರಾಜಕಾರಣನ ದೇಶ ಸುರಕ್ಷಿತವಾಗಿದ್ದರೆ ಮಾಡ್ಬೋದು, ದೇಶ ಸುರಕ್ಷಿತವಾಗಿದ್ದರೆ ಸಂವಿಧಾನ ಉಳಿಯುತ್ತೆ. ದೇಶ ಸುರಕ್ಷಿತವಾಗಿಲ್ಲದೆ ಇದ್ದರೆ ಸಂವಿಧಾನ ಕೈಲಿ ಪುಸ್ತಕ ಹಿಡ್ಕೊಂಡ ತಕ್ಷಣ ಉಳಿದುಬಿಡುತ್ತಾ? ಸಂವಿಧಾನದ ಆಶಯಕ್ಕೆ ತಕ್ಕಂತೆ ನಡ್ಕೊಳ್ಳಿ, ಆವಾಗ ಉಳಿಯುತ್ತೆ. ಈಗ ಕಾಫಿ ತೋಟಗಳಲ್ಲೂ ಸಹ ಬಾಂಗ್ಲಾದವರು ಕಾಫಿ ಕಾರ್ಮಿಕರ ಹೆಸರಲ್ಲಿ ಎಂಟ್ರಿ ಆಗಿದ್ದಾರೆ. ಮಲೆನಾಡು, ಚಿಕ್ಕಮಗಳೂರು, ಸಕಲೇಶ್ಪುರ ಈ ಭಾಗದಲ್ಲೂ ಸಹ ಸಂಖ್ಯೆ ಹೆಚ್ಚಿದೆ ಸರ್. ನಿಯಂತ್ರಣಕ್ಕಾಗಿ ಏನು ಇಲ್ಲ, ದೊಡ್ಡ ಪ್ರಮಾಣದಲ್ಲಿ ಇವರು ನಕಲಿ ಆಧಾರ್ ಕಾರ್ಡ್ಗಳನ್ನು ಪಡೆದು ಒಳಗೆ ನುಸುಳಿ ಅವ್ರನ್ನ ಒಳಗೆ ಸೆಟ್ಲ್ ಮಾಡಿಸುವಂಥ ಒಂದು ಎಕೋಸಿಸ್ಟಮೇ ಇದೆ, ಭಾಳ ಬಲಾಢ್ಯವಾಗಿದೆ ಅಂತಕ್ಕಂಥದ್ದು ನಮಗಿರುವಂಥ ಅನುಮಾನ. ಅದಕ್ಕೆ ಯಾರ್ಯಾರಿಲ್ಲಿ ಹೊರ ರಾಜ್ಯದವರು ಕಾರ್ಮಿಕರಾಗಿ ಬಂದಿದ್ದಾರೆ ಅವರೆಲ್ಲರ ದಾಖಲೆಗಳನ್ನು ಪರಿಶೀಲನೆಗೆ ಒಳಪಡಿಸಲಿ. ಬಂದಿರೋರು ಎಲ್ಲರೂ ಅಕ್ರಮ ನಿವಾಸಿಗಳೇ ಅಂತ ಹೇಳೋದು ತಪ್ಪಾಗುತ್ತೆ, ಆದರೆ ಬಹುತೇಕ ಜನ ಅಕ್ರಮ ನಿವಾಸಿಗಳು ಇರ್ಬೋದು ಅನ್ನೋದು ನಮಗಿರೋ ಅನುಮಾನ. ಅದರಲ್ಲೂ ರೋಹಿಂಗ್ಯಾಗಳು, ಬಾಂಗ್ಲಾದೇಶದವರು ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಅಂತಕ್ಕಂಥ ಅನುಮಾನ. ಹಾಗಾಗಿ ನಾವೀಗಾಗಲೇ ಈ ಕಾಫಿ ರಿಸರ್ಚ್ ಸ್ಟೇಷನ್ನ ಶತಮಾನೋತ್ಸವದ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಇದ್ದರು, ಪ್ರಹ್ಲಾದ್ ಜೋಶಿ ಅವರು, ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ನೀವು ಇವ್ರನ್ನೆಲ್ಲರನ್ನೂ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ತಪಾಸಣೆಗೆ ಒಳಪಡಿಸಿ, ಅವ್ರ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ, ಅಕ್ರಮವಾಗಿದ್ದರೆ ಅವರಿಗೆ ನೀವು ಹೊರಹಾಕೋ ಕೆಲಸ ಮಾಡಿ. ಇನ್ನೂ ಏನಾದ್ರು ಕಾರ್ಮಿಕರ ಅವಶ್ಯಕತೆ ಇದೆ ಅಂದರೆ ಅವರಿಗೆ ವಲಸೆ ನಿಯಮಗಳನ್ನು ರೂಪಿಸಿ, ಅವರಿಗೆ ನಾವಿಲ್ಲಿ ವರ್ಕಿಂಗ್ ವೀಸಾ ಕೊಡೋಣ. ಈಗ ನಾವು ಅಮೇರಿಕಕ್ಕೆ ಹೋಗಿ ಅಕ್ರಮವಾಗಿ ನುಸುಳು ಹೋದರೆ ಜೈಲಿಗೆ ಕಳಿಸ್ತಾರೆ, ಅಫ್ಘಾನಿಸ್ತಾನದ ಗಡಿ ದಾಟಿ ಹೋದರೆ ಗುಂಡಾಕಿ ಕೊಲ್ತಾರೆ. ಇಲ್ಲ್ಯಾಕೆ ನಾವು BPL ಕಾರ್ಡ್ ಕೊಡಬೇಕು? ಇಲ್ಲ್ಯಾಕೆ ಅವ್ರನ್ನ ಆಧಾರ್ ಕಾರ್ಡ್ ಕೊಟ್ಟು ವೋಟರ್ ಲಿಸ್ಟಿಗೆ ಸೇರಿಸಿ ಸಂವಿಧಾನ ಬುಡಮೇಲೆ ಆಗೋದಕ್ಕೆ ಅವಕಾಶ ಕೊಡಬೇಕು? ಅದಕ್ಕೆ ಆ ರೀತಿ ಪರಿಶೀಲನೆ ಆಗಬೇಕು, ಸಮಗ್ರ ಪರಿಶೀಲನೆ ಆಗಬೇಕು. ಜಿಲ್ಲಾಧಿಕಾರಿಗಳು, SP ಅವರು ಕೂಡ ವರದಿಯನ್ನು ಕಳಿಸ್ಲಿ. ಇವರು ಯಾವ್ಯಾವ ಊರಿಂದ ಆಧಾರ್ ಕಾರ್ಡ್ ಪಡೆದಿದ್ದಾರೆ, ಹೌದು ಅದು ಒರಿಜಿನಲ್ಲು ಡೂಪ್ಲಿಕೇಟು ಅನ್ನೋದು ಪರಿಶೀಲನೆ ಆಗಲಿ. ಪರಿಶೀಲನೆ ಆಗಿ ಅವ್ರಿಗೆ ವರ್ಕಿಂಗ್ ವೀಸಾ ಕೊಡಲಿ. ಇಲ್ಲದೇ ಇದ್ದರೆ ಮುಂದೊಂದು ದಿನ ಇವತ್ತು ನಮ್ಮ ತೋಟ ಉಳಿಸ್ಕೊಳ್ಳೋಕ್ಕೆ ಅಂತ ಅವ್ರನ್ನ ಕರ್ಕೊಂಡು ಬಂದು ನಾಳೆ ತೋಟ ಅವ್ರಿಗೆ ಬಿಟ್ಟು ನಾವು ಓಡೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ಈಗಲೇ ಕ್ರೈಮ್ ಜಾಸ್ತಿ ಆಗಿದೆ. ಅಲ್ಲಿ ದನ ಕಡಿಯೋದು, ಅದ್ರ ಜೊತೆಗೆ ಕ್ರೈಮು ಇವೆಲ್ಲ ಜಾಸ್ತಿ ಆಗಿದ್ದಾವೆ. ನಾಳೆ ಭಾಳ ದೊಡ್ಡ ಅಪಾಯದ ಸ್ಥಿತಿಗೆ ತಲುಪುತ್ತೆ. ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಮುಂದೊಂದು ದಿನ ಭಾಳ ಡೇಂಜರ್ ಝೋನಿಗೆ ಹೋಗಿ ತಲುಪ್ತೀವಿ. ಅದಾಗಬಾರ್ದು ಅಂದರೆ ಅವ್ರನ್ನ ಗುರುತಿಸಿ ಹೊರಹಾಕೋ ಕೆಲಸ ಆಗಬೇಕು.
ಸಿದ್ದರಾಮಯ್ಯನವರು 6,000 ರೆಕಾರ್ಡ್ ಮುರಿದ್ರು ಅಂತ ದೊಡ್ಡ ಚರ್ಚೆ ಆಗ್ತಿದೆ ಸರ್, ಏನು ಹೇಳ್ತೀವಿ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿನಗಳ ಲೆಕ್ಕದಲ್ಲಿ ದಾಖಲೆಗಳನ್ನು ಮುರಿದಿದ್ದಾರೆ, ಹೊಸ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಏನು ಅಂದರೆ, ಭ್ರಷ್ಟಾಚಾರದಲ್ಲಿ ಅತಿ ಹೆಚ್ಚು ಇವ್ರ ಸರ್ಕಾರದೇ ದಾಖಲೆ, ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿ ಅದು ಸನ್ಮಾನ್ಯ ಸಿದ್ದರಾಮಯ್ಯನವ್ರದ್ದು. ಇವರ ಕಾಲಘಟ್ಟದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿರೋದು ಇವ್ರ ಕಾಲಘಟ್ಟದಲ್ಲಿ. ಅತ್ಯಾಚಾರ, ದರೋಡೆ ಈ ಕೇಸ್ಗಳು ಜಾಸ್ತಿಯಾಗಿರೋದು ಇವ್ರ ಕಾಲಘಟ್ಟದಲ್ಲಿ. ಬೆಲೆ ಏರಿಕೆ ಯಾವುದನ್ನೂ ಬಿಡದೆ ಬೆಲೆ ಏರಿಸಿರೋದು. ಅಂದರೆ ನಿಮಗೆ RTC ಪಾಣಿಯಿಂದ ಮೊದಲುಗೊಂಡು ಅಡುಗೆ ಎಣ್ಣೆಯಿಂದ ಹಿಡಿದು ಕುಡಿಯೋ ಎಣ್ಣೆವರೆಗೆ ದರ ಏರಿಸಿದ್ದು, ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ದು, ಎಲ್ಲದರ ದರವನ್ನು ಏರಿಕೆ ಮಾಡಿರೋದು ಇವ್ರದ್ದು ಒಂದು ರೆಕಾರ್ಡು. ಹಾಗಾಗಿ ಹಲವು ರೆಕಾರ್ಡ್ಗಳನ್ನು ಮುರಿದಿದ್ದಾರೆ. ಮತ್ತು ಸಂವೇದನೆ ಇಲ್ಲದ ನಡವಳಿಕೆ ಅದು ಕೂಡ ಇವ್ರದ್ದೊಂದು ರೆಕಾರ್ಡೇ. ಹಾಗಾಗಿ ಹಲವು ರೆಕಾರ್ಡ್ಗಳನ್ನು ಮುರಿದಿದ್ದಾರೆ. ಬರೀ ಒಂದು ರೆಕಾರ್ಡ್ ಅಲ್ಲ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವಧಿಯಲ್ಲಿ ನೂರಾರು ದಾಖಲೆಗಳು. ಅದರಲ್ಲಿ ಭ್ರಷ್ಟಾಚಾರ, ಬೆಲೆ ಏರಿಕೆ ಮತ್ತು ಈ ಸರ್ಕಾರ ಒಳ್ಳೆ ಕಾರಣಕ್ಕೆ ಮಾಧ್ಯಮಗಳಲ್ಲಿ ಸುದ್ದಿಯಾಗಿದ್ದು ಭಾಳ ಕಡಿಮೆ. ಕೆಟ್ಟ ಕಾರಣಕ್ಕೆ ಈ ಸರ್ಕಾರ ಸುದ್ದಿ, ಕೆಟ್ಟ ಕಾರಣಕ್ಕೆ ಈ ಸರ್ಕಾರ ಹೆಚ್ಚು ಸುದ್ದಿಯಲ್ಲಿರೋದು. ಅದು ಕೂಡ ಇವ್ರ ಸರ್ಕಾರದ ಒಂದು ದಾಖಲೆ. ಮುಂದುವರೆದು ಸರ್ ಈಗ ಸಿದ್ದರಾಮಯ್ಯನವರು ಮುಂದುವರೆದು ಹೇಳಿದ್ದಾರೆ, ನಾನು ಎಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿರ್ತೀರೋ ಗೊತ್ತಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು? ದಿನಕ್ಕೊಂಥರ ಹೇಳ್ತಿರ್ತಾರೆ, ಏನು ಅಂತ ನಂಬೋದೇ ಕಷ್ಟ. ಯಾಕೆಂದರೆ ಅವರ ಬಟ್ಟೆಯಷ್ಟು ಅವರು ಮನಸ್ಸು ವೈಟ್ ಆ್ಯಂಡ್ ಬ್ಲ್ಯಾಕ್ ಇದೆ ಅಂತ ಅನಿಸಲ್ಲ. ಬಟ್ಟೆ ಮಾತ್ರ ವೈಟ್ ಆ್ಯಂಡ್ ಬ್ಲ್ಯಾಕು, ರಾಜಕೀಯ ಬದುಕು ವೈಟ್ ಆ್ಯಂಡ್ ಬ್ಲ್ಯಾಕ್ ಇದೆ ಅಂತ ಅನಿಸಲ್ಲ. ಹಾಗಾಗಿ ಒಂದೊಂದು ಗಳಿಗೆ ಒಂದೊಂದು ಹೇಳ್ತಿರ್ತಾರೆ. ಕೆಲವು ಅವರ ಒಡ್ಡೋಲಗದ ಮಂದಿ ಕೊಡೋ ಹೇಳಿಕೆಗಳು, ಇವರು ಕೊಡೋ ಹೇಳಿಕೆಗಳು ನೋಡಿದಾಗ ನಮಗೆ ಸೂತ್ರಧಾರಿ, ಪಾತ್ರಧಾರಿ ಎಲ್ಲ ಇವರೇ ಇದ್ದಾರೆ ಅನ್ನೋ ಅಂತ ಅನಿಸುತ್ತೆ. ಎತ್ತಿನೊಳೆ ಯೋಜನೆ ಒಂದು ವಿಫಲ ಯೋಜನೆ. ಎತ್ತಿನೊಳೆ ಯೋಜನೆ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ, ಲೂಟಿಯಾಗಿದೆ. ಯಾವ ಪ್ರದೇಶಕ್ಕೆ ನೀರು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆ ಪ್ರಾರಂಭ ಆಯಿತೋ ಆ ಪ್ರದೇಶಕ್ಕೆ ನೀರು ತಲುಪೋದು ಅನುಮಾನ. ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ, ಚಿತ್ರದುರ್ಗಕ್ಕೆ, ತುಮಕೂರಿಗೆ, ಬೆಂಗಳೂರು ಗ್ರಾಮಾಂತರಕ್ಕೆ, ರಾಮನಗರ ಜಿಲ್ಲೆಗಳಿಗೆ ನೀರು ತಲುಪೋದು ಅನುಮಾನ. ಹಾಗಾಗಿ ಈ ಎತ್ತಿನೊಳೆ ಯೋಜನೆಯಲ್ಲಿ ದುಡ್ಡೆತ್ತಿದ್ದೇ ಕೆಲವರಿಗೆ ಆದ ಲಾಭ. ಹಾಗಾಗಿ ಯೋಜನೆ ಇದು ಜನರ ಯಾವ ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಆಯಿತೋ ಆ ಉದ್ದೇಶವನ್ನು ಈಡೇರಿಸುತ್ತೆ ಅಂತಕ್ಕಂಥದ್ರೊಳಗೆ ಸ್ಪಷ್ಟವಾದ ಅನುಮಾನ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.